ಫ್ರೆಂಡ್ಸ್, ಎಲ್ಲರಿಗೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ. ನಾನಿವತ್ತು ನಿಮಗೆ ಹೇಳೋಕ್ಕೆ ಹೊರಟಿರೋ ವಿಷಯ ಏನಂತಂದರೆ, ಯಾಕೆ ದೇವಸ್ಥಾನ ಅಥವಾ ದೇವ್ರ ಮನೆಗಳಲ್ಲಿ ಯಾವ ಥರ ನೀವು ನೋಡಿದ್ರೆ ಪ್ರಸಾದದಲ್ಲಿ ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಯಾಕಿರಲ್ಲ ಅಂತ ನಿಮ್ಗೇನಾದರೂ ಗೊತ್ತಾ? ಅದು ಯಾಕಿರಲ್ಲ ಅಂತ ನಾನು ಇವಾಗ ಹೇಳ್ತೀನಿ. ಇದನ್ನು ತಿಳ್ಕೊಬೇಕಂದ್ರೆ ನಾವು ಪೂರ್ತಿ ಹಿಂದಕ್ಕೆ ಹೋಗ್ಬೇಕಾಗುತ್ತೆ. ಎಲ್ಲಿವರೆಗೂ ಹಿಂದಕ್ಕೆ ಅಂತಂದರೆ, ಈ ಮಂಥನ ನಡೆಯುತ್ತಲ್ಲ, ಈ ಅಸುರರು ಮತ್ತು ದೇವತೆಗಳ ನಡುವೆ ಆ ನಡಿಬೇಕಾದ್ರೆ ಮಧ್ಯ ನಿಮಗೆ ಗೊತ್ತು, ವಿಷ್ಣು ಅನ್ನೋರು ಅವತಾರ ಎತ್ತಿ ಮೋಹಿನಿ ಆ ರೀತಿ ಕಾಣ್ತಾರೆ. ಆ ಕಾಣುವಾಗ ಏನಾಗುತ್ತೆ, ಸುಮಾರು ಸಾವಿರಾರು ಅಸುರರು, ರಾಕ್ಷಸರು ಎಲ್ಲರೂ ಆ ಮೋಹ ಅದಕ್ಕೆ ಸೌಂದರ್ಯಕ್ಕೊಳಗಾಗಿ ಎಲ್ಲರೂ ಕುಣಿಯೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಆದರೆ ಅದೇ ನಿಟ್ಟಲ್ಲಿ ಈ ಮೋಹಿನಿ ದೇವರು ಎಲ್ಲ ದೇವತೆಗಳಿಗೆ ಅಮೃತ ಹಂಚ್ತಿರ್ಬೇಕಾದ್ರೆ ಸೊಬಾನು ಅಂತ ಒಬ್ಬ ರಾಕ್ಷಸ ಇರ್ತಾನೆ. ಅವನು ಸ್ವಲ್ಪ ಬುದ್ಧಿಶಾಲಿ ಆಗಿರೋದ್ರಿಂದ ಅವನಿಗೆ ಗೊತ್ತಾಗತ್ತೆ ಇದರಲ್ಲಿ ಏನೋ ಮೋಸ ನಡೀತಿದೆ ಅಂತ ಅಂದ್ಬಿಟ್ಟು ಅವನೇನು ಮಾಡ್ತಾನೆ, ಅವನ ವೇಷಭೂಷಣ ಎಲ್ಲ ದೇವತೆ ಥರ ರೆಡಿ ಮಾಡ್ಕೊಂಡು ಹೋಗಿ ಸೂರ್ಯಚಂದ್ರನ ಮಧ್ಯೆ ನಿಂತ್ಕೊಬಿಡ್ತಾನೆ. ಅವ್ರಿಗೆ ಅಲ್ಲಿವರೆಗೂ ಗೊತ್ತಾಗಿರಲ್ಲ, ಅವ್ನು ಕುಡಿಯೋವರೆಗೂ. ಅವನು ಅಮೃತ ಮೋಹಿನಿಯವ್ರು ತೊಗೊಂಬರ್ತಾರೆ, ಅಮೃತನೂ ಕುಡಿತಾನೆ. ಕುಡಿದಾದ್ಮೇಲೆ ಗೊತ್ತಾಗುತ್ತೆ ಇವನು ದೇವತೆ ಎಲ್ಲ ಅಸುರ ಅಂತ. ಸಡನ್ನಾಗಿ ವಿಷ್ಣು ಪ್ರತ್ಯಕ್ಷ ಆಗ್ತಾರೆ. ಪ್ರತ್ಯಕ್ಷ ಆಗಿ ಬಂದಿದ್ದ ಸಿಟ್ಟಿಗೆ ಅವನ ತಲೆ ಮತ್ತು ದೇಹ ಎರಡು ಭಾಗ ಆಗತ್ತೆ. ಅಂದರೆ ಅದು ಸುದರ್ಶನ ಚಕ್ರ ಅಂತ ಬಿಟ್ಟಿದ್ರಿಂದ. ಅದಕ್ಕೆ ನಿಮ್ಗೆ ಗೊತ್ತು ಕತೆ, ರಾಹು ಕೇತು ಅಂತ. ತಲೆನ ರಾಹು ಅಂತೀವಿ, ಬಾಡಿನ ಕೇತು ಅಂತೀವಿ. ಅದೇ ರೀತಿ ಎರಡು ಭಾಗ ಆದಾಗ ಆ ರಕ್ತ ಏನು ಚೆಲ್ಲಿತ್ತಲ್ಲ, ಆ ರಕ್ತ ಭೂಮಿ ಮೇಲೆಲ್ಲ ಸ್ಪ್ರೆಡ್ ಆಗಿ ಬಿದ್ದಿದೆ. ಆ ಸ್ಪ್ರೆಡ್ ಆಗಿ ಬಿದ್ದಿದ್ದ ಜಾಗದಲ್ಲೆಲ್ಲ ಒಂದೊಂದು ಬೆಳೆ ಅನ್ನೋದು ಉಟ್ಕೊಂಡಿದೆ. ಆ ಬೆಳೆನೇ ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಅಂತ ಆಗ್ಲಿಂದನೂ ನಂಬಿಕೆ ಇದೆ. ಅದಕ್ಕೆ ಅಲ್ಲಿಂದ ಇಲ್ಲಿವರೆಗೂ ಯಾವ ಸಂಪ್ರದಾಯದಲ್ಲೂ, ಯಾವ ಕಟ್ಟುಪಾಡುಗಳಲ್ಲೂ, ಯಾವ ನೀತಿ ನಿಯಮಗಳಲ್ಲೂ ನಾವು ಈರುಳ್ಳಿ ಬೆಳ್ಳುಳ್ಳಿನ ದೇವರ ಪ್ರಸಾದಕ್ಕೆ ಅಂತ ಬಳಸಲ್ಲ. ಇದು ಇಂದಿನ ಕತೆ, ಅಂದರೆ ಹಿಂದಿನ ಕತೆ, ಇಂದಿನ ನನ್ನ ಜೊತೆ ನಿಮ್ಮ ಕತೆ. ಇದೇ ರೀತಿ ಇನ್ನೂ ಹೆಚ್ಚಿನ ವೀಡಿಯೋಸ್ಗಳಿಗಾಗಿ ನಮ್ಮ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.